ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಿಸ್ಟರ್ ರಾಣ ಮಾಡ್ತಾ ಇರೋದು. ನಾನಿವತ್ತು ಮಾರ್ಕೋ ಮಲಯಾಳಂ ಫಿಲ್ಮ್ ನೋಡ್ಕೊಂಬಂದೆ. ಏನಪ್ಪ ಹೇಳ್ಬೇಕಂದ್ರೆ ತುಂಬ ಸಖತ್ ಟ್ವಿಸ್ಟು, ಚೆನ್ನಾಗಿದೆ ಮೂವಿ. ಬಟ್ ಏನಪ್ಪ ಅಂತಂದರೆ ಪೂರಾ ಇದು ಮಕ್ಕಳು ನೋಡುವಂಥ ಫಿಲ್ಮ್ ಅಲ್ಲ. ಯಾಕಪ್ಪ ಅಂದರೆ ಬರೀ ಆ್ಯಕ್ಷನ್ ಫಿಲ್ಮು, ಎ ಸರ್ಟಿಫಿಕೇಟ್ ಫಿಲ್ಮು, ಬರೀ ಹೊಡೆದಾಟ, ಕೊಲ್ಲೋದು ಕೊಚ್ಚೋದು, ಬರೀ ಇವೇ ಫಿಲ್ಮು. ಮಾರ್ಕೋ ಫಿಲ್ಮ್ ಅಂತೂ ತುಂಬ ಒಂದು ರೇಂಜಿಗೆ ಸಖತ್ತಾಗಿದೆ. ಸಾಕಷ್ಟು ದಿನಗಳ ನಂತರ ನೋಡಿದ ಫಿಲ್ಮ್ ಇದು ಮಾರ್ಕೋ ಫಿಲ್ಮ್, ಮಲಯಾಳಂ ಫಿಲ್ಮು. ಡಬ್ ಇತ್ತು, ಕನ್ನಡದಲ್ಲಿ ನೋಡಿದೆ. ಬಟ್ ಆದರೆ ನನಗನ್ಸಿದ್ದು ಇದು ಮೂವಿ ಸ್ವಲ್ಪ ಕ್ಲೈಮ್ಯಾಕ್ಸಿಂದ ಮುಂಚೆ ಫ್ಯಾಮಿಲಿಯವರಿಗೆ ಹೊಡೆಯುವಂಥ ಸೀನ್ ಸ್ವಲ್ಪ ತೆಗೆದ್ರೆ ಚೆನ್ನಾಗಿರ್ತಿತ್ತು. ಯಾವ ರೇಂಜಿಗೆ ಬ್ರೂಟಲ್ ಕೊಲ್ತಾರೆ ಗೊತ್ತಾ ಫ್ಯಾಮಿಲಿಯವ್ರನ್ನ, ತಂದೆ ತಾಯಿ ಅಕ್ಕ ತಮ್ಮ ತಂಗಿ ಚಿಕ್ಕ ಮಕ್ಕಳಿಗೂ ಕೂಡ ಬಿಡೋಲ್ಲ. ಆ ರೇಂಜಿಗೆ ಹೊಡೆದಾಗಿ ಬಿಸಾಕ್ತಾರೆ ವಿಲನ್ಗಳು. ಫಿಲಮು ಬಂದ್ಬಿಟ್ಟು ಈ ಮಾರ್ಕೋ ಚಿತ್ರದ ಕತೆ ಬಂದ್ಬಿಟ್ಟು ಒಬ್ಬ ತಂದೆಗೆ ಇಬ್ಬರು ಹೆಂಡ್ತಿರು. ಸೌತಿ ಮಗ ಏನಿರ್ತಲ್ಲ ಸ್ವಂತ ಮನೇಲಿ ಇರ್ತಾನೆ. ಒಂದನೇ ತಾಯಿ ಮಗ ಏನಿರ್ತಲ್ಲ, ಒಬ್ಬ ಕಣ್ಣು ಕಾಣಂಗಿಲ್ಲ ಅವನಿಗೆ ಮರ್ಡರ್ ಮಾಡಿಬಿಡ್ತಾರೆ, ಅವ್ನು ಸಾಯಿ ಹೊಡಿತಾರೆ. ಸಾಯಿ ಹೊಡೆದ ತಕ್ಷಣ ಮಲತಾಯಿ ಮಗ ಏನಿರ್ತಲ್ಲ ಮಾರ್ಕೋ, ಉನ್ನಿನೇನಿಗೆ ಅವರ ಹೀರೋ ಆಗಿ ಮಾಡ್ತಿದ್ದಾರೆ. ಅವ್ರೇನಿದಾರಲ್ಲ ತಮ್ಮ ಮೊದಲನೇ ತಾಯಿಯವರ ಮಗ ಇರ್ತಾನಲ್ಲ, ಅವ್ರ ಮಗನ ಯಾರು ಕೊಂದರು ಅನ್ನೋದು ಚಿತ್ರದ ಕ್ಲೈಮ್ಯಾಕ್ಸ್ವರೆಗೂ ಸ್ವಲ್ಪ ಇಂಟರ್ವಲ್ ಗೊತ್ತಾಗತ್ತೆ. ಸಖತ್ ಟ್ವಿಸ್ಟ್ ಇದೆ. ಅವ್ರು ಯಾರು ಕೊಲ್ತಾರಲ್ಲ ಅವ್ರಿಗೆ ಸ್ವಲ್ಪ ಹುಡುಕಾಡೋದ್ರಲ್ಲಿ ಸ್ವಲ್ಪ ಅರ್ಧ ಫಿಲ್ಮ್ ಆಗುತ್ತೆ. ಲಾಸ್ಟಿಗೆ ಕ್ಲೈಮ್ಯಾಕ್ಸಲ್ಲಿ ಸಾಯಿ ಹೊಡೋದು ಪಿಕ್ಚರ್ ಕ್ಲೋಸು. ರಿವೆಂಜ್ ಸ್ಟೋರಿನೇ ಇದು. ಈ ಫಿಲ್ಮು ನಾನು ನೋಡೋಕ್ಕೆ ಹೋದಾಗ ಏನಪ್ಪ ಇದು ಸ್ಟಾರ್ಟಿಂಗಿಂದ ಒಂದು 20 ನಿಮಿಷ ಹೀರೋನೇ ಕಾಣೋಂಗಿಲ್ಲ. ಹೀರೋ ಬಂದ ನಂತರ ಇದೇ ಗುರು ಬ್ಯಾಕ್ಗ್ರೌಂಡ್ ಸ್ಕೋರು, ರವಿ ಬಸ್ರು ಅವ್ರ ಮ್ಯೂಸಿಕ್ಕು ನೆಕ್ಸ್ಟ್ ಲೆವೆಲ್ಲೇ ಗಿಚ್ಚಿ ಬೇರೆ ಲೆವೆಲೇ ತೊಗೊಂಡೋಯ್ತು ಫಿಲ್ಮು. ನಂಗೆ ತುಂಬ ಇಷ್ಟ ಆಯಿತು ಫಿಲ್ಮ್, ಮಾರ್ಕೋ ಫಿಲ್ಮು. ಕೆಲವೊಬ್ಬರಿಗೆ ಇದು ಇಷ್ಟ ಆಗಲ್ಲ, ಯಾಕಪ್ಪ ಅಂದರೆ ಸ್ವಲ್ಪ ಹೊಡೆದಾಟ ಇದೆಯಲ್ಲ, ಸ್ವಲ್ಪ ರೊಮ್ಯಾನ್ಸ್ ಏನಿಲ್ಲ. ಚೆನ್ನಾಗಿದೆ ಮೂವಿ, ಒನ್ ಟೈಮ್ ವಾಚಬಲ್ಲು. ಮತ್ತು ಕನ್ನಡ ಚಲನಚಿತ್ರ ಬಗ್ಗೆ ರಿವ್ಯೂ ಮಾಡ್ತಿರ್ತೀನಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.